ಮಾನ್ಯ ಸಭಾಪತಿಗಳೇ, ನಮ್ಮ ದೇಶದಲ್ಲಿ ಉತ್ಪನ್ನಗಳು ಸಾಕಷ್ಟು ಲಭ್ಯತೆ ಇದೆ, ರೈತ ಉತ್ಪನ್ನಗಳು. ಅವಿದ್ರೂ ಕೂಡ ಆಮದು ಮಾಡಿಕೊಳ್ಳುವುದರ ಮೂಲಕ ಇವತ್ತು ಮೆಕ್ಕೆಜೋಳಕ್ಕೆ ಯಾವ ಸ್ಥಿತಿ ಬಂತು? ರೈತರ ಬೆಲೆ ಕುಸಿತ ಆಯಿತು. ಆಗ ಮತ್ತೆ ರಾಜ್ಯ ಸರ್ಕಾರ ಬೆಂಬಲಕ್ಕೆ ಬರಬೇಕಾಯ್ತು. ಮೆಣಸಿನ ಸ್ಥಿತಿ ಏನಾಯ್ತು? ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯತಕ್ಕಂಥದ್ದು, ಆ ರೈತರು ಕಂಗಾಲಾಗುವಂತಹ ಸ್ಥಿತಿ ನಿರ್ಮಾಣ ಆಯಿತು. ಹಾಗಾಗಿ ಬೆಲೆ ಕುಸಿತವನ್ನ ಕಾಣಲಿಕ್ಕೂ ಕೂಡ ಸಾಧ್ಯತೆ ಆಯಿತು. ಮತ್ತೆ ಈ ತೊಗರಿ ಬೇಳೆ ಅಂತ ವಿಚಾರದಲ್ಲೂ ಅಷ್ಟೇ ಆಮದು ನೀತಿ ಸರಿಯಾಗಿಲ್ಲದರಿಂದ ರೈತರು ಬಹಳಷ್ಟು ಸಂಕಟವನ್ನ ಅನುಭವಿಸುವಂಥದ್ದು. ಅಂದ್ರೆ ಬಾಯಿ ಮಾತಲ್ಲಿ ನಾವು ರೈತರ ಪರವಾಗಿದ್ದಾವೆ ಅಂತ ಹೇಳಿದ್ರೆ ಆಗೋದಿಲ್ಲ. ರೈತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ರಾಜ್ಯ ಸರ್ಕಾರದ ನಿರ್ಧಾರಗಳು, ನೀತಿಗಳು, ನಡವಳಿಕೆಗಳು ಇದ್ದಾಗ ಮಾತ್ರವೇ ಅದು ಸಾಧ್ಯ ಆಗತ್ತೆ. ಅದಾಗಬೇಕು ಅಂತಂದ್ರೆ ಏನ್ ಮಾಡಬೇಕು ಮಾನ್ಯ ಸಭಾಪತಿಗಳೇ? ಪ್ರತಿಯೊಂದು ರಾಜ್ಯ ಸರ್ಕಾರದಲ್ಲೂ ಕೂಡ ಆ ಒಂದು ನಿಧಿ ಏನು ಒಂದು ಭದ್ರತೆ ಇರುತ್ತಲ್ಲ, ಎಲ್ಲರಿಗೂ ಕೂಡ ಕಾರ್ಯಕ್ರಮ ಕೊಡಬೇಕಾದ್ರೆ ಆರ್ಥಿಕ ಸ್ಥಿತಿಯ ಭದ್ರತೆ ಇರ್ತದಲ್ಲ, ಅದು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಇರಬೇಕಾಗ್ತದೆ, ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಇನ್ನು 7 ನಿಮಿಷ ಆಯ್ತು ಮನೆ ಸರ್, 7 ಮಿನಿಟ್ಸ್ ಆಯ್ತು. 17 ನಿಮಿಷ ಆಯ್ತು. ನಾನು ನೋಡ್ತೀನಿ, ನಾ ಬರ್ಕೊಂಡು ನೋಡ್ತೇವೆ, ನೀ ಬರ್ಕೊಂಡು ನೋಡ್ತೀವಿ. ಅಲ್ಲ, ನನ್ಗೆ ಅಲ್ಲಿ ಹಾಕಿದ್ರಲ್ಲ ಗಡಿಯಾರ, ಅದನ್ನ ನೋಡಿ. ಅಲ್ಲಿ ನೋಡು, ಇಲ್ಲಿ ನೋಡು, ಇನ್ನು 3 ನಿಮಿಷ ಲಾಸ್ಟ್. ಇವತ್ತು ರಾಜ್ಯಗಳ ಆರ್ಥಿಕ ಸ್ಥಿತಿಗತಿಗೆ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಗತಿಗೆ ಕೇಂದ್ರ ಸರ್ಕಾರವೇ ಹೊಣೆ ಅಂತಕ್ಕಂಥದ್ದನ್ನು ನಾವು ಆರೋಪ ಖಂಡಿತವಾಗ್ಲೂ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಬರಬೇಕಾದಂಥ ತೆರಿಗೆ ಪಾಲುಗಳನ್ನು ನಮಗೆ ಕೊಡದೆ ನಮ್ಮನ್ನ ಸಂಕಷ್ಟಕ್ಕೆ ತಳ್ಳಿರ್ತಕ್ಕಂಥದ್ದು. ನಾವೇನಾದ್ರೂ ಕೇಳಿದ್ರೆ ನಿಮ್ಗೆ ಯಾರಿಗೆ ಕೊಡಕ್ಕೆ ಹೇಳಿದ್ರು ಗೃಹಲಕ್ಷ್ಮಿ, ನಿಮ್ಗೆ ಯಾರಿಗೆ ಕೊಡಕ್ಕೆ ಹೇಳಿದ್ರು ಗೃಹ ಜ್ಯೋತಿ, ಎಲ್ಲವೂ ವೇಸ್ಟ್ ಕಾರ್ಯಕ್ರಮ ಅಂತಕ್ಕಂಥ ಮಾತನ್ನ ನಾವು ಸಹೋದರ ವಿರೋಧ ಪಕ್ಷಗಳಿಂದ ಕೇಳ್ತಿರ್ತೇವೆ. ಇದೇ ಗ್ಯಾರಂಟಿ ಸ್ಕೀಮ್, ಇದೇ ವೇಸ್ಟ್, ಇದು ಜನರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು, ರಾಜ್ಯಕ್ಕೆ ಹೊರೆ ಆಗಿರ್ತಕ್ಕಂಥದ್ದು, ಇಂಥ ಕಾರ್ಯಕ್ರಮಗಳು ಮಾಡಿ ದಿವಾಳಿ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಈ ಒಂದು ಕಾಂಗ್ರೆಸ್ ಪಕ್ಷ ಅಂತಿದ್ರು. ಇವತ್ತು ಅದೇ ಬಿಜೆಪಿಯವರೇ ಅನೇಕ ರಾಜ್ಯಗಳಲ್ಲಿ ಇದೇ ಗ್ಯಾರಂಟಿ ಮಾದರಿಯನ್ನ ಅಲ್ಲಿ ಅನುಷ್ಠಾನ ಮಾಡಿದ್ದಾರೆ ಅಂತಂದ್ರೆ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾ ಇಲ್ಲ, ದಯವಿಟ್ಟು ತಾವು ಮಾತಾಡಿದಿರಿ, ನನ್ನ ಮಾತು ಮುಗಿದ ನಂತರ ತಾವು ಕೇಳಿ ಇರ್ಬೋದು ನೋಡಿ. ಕಾರ್ಯಕ್ರಮಗಳ ಅನುಷ್ಠಾನಗಳಲ್ಲಿ ಲೋಪದೋಷಗಳಿರ್ಬೋದು, ಅನುದಾನದಲ್ಲಿ ಕೊಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಸರಿದೂಸ್ಕೊಂಡು ಹೋಗ್ಬೋದು. ಆದರೆ 1,25,00,000 ಜನಕ್ಕೆ ತಲುಪಿದೆ ದುಡ್ಡು. ಇನ್ನೆಲ್ಲೋ ಒಂದು ರಾಜ್ಯದ ಒಂದು ಜಿಲ್ಲೆಯಲ್ಲೋ ಬೇರೆ ಎಲ್ಲೋ 700-500 ಜನ ಇದ್ದಾರೆ ಅಂದ್ರೆ ಅದೇ ನಿಮಗೆ ದೊಡ್ಡ ವಿಷಯ ಆಗೋದಾದ್ರೆ, ನಮಗಿದು ದೊಡ್ಡ ವಿಷಯ. 1,24,00,000 ಜನಗಳಿಗೆ ಹಣ ತಲುಪಿದೆ ಅನ್ನೋದು ನಮಗೆ ಬಹಳ ದೊಡ್ಡ ವಿಷಯ ಆಗ್ತದೆ. ಆದ್ರಿಂದ ಅದು 5,000 ಕೋಟಿ ಇವತ್ತು ಕೊಡದೇ ಇರ್ಬೋದು, ನಾಳೆ ಕೊಡ್ತಾರೆ. ಮಹಿಳೆಯರಿಗೆ ಅನ್ಯಾಯ ಮಾಡುವಂತ ಸರ್ಕಾರ ಅಲ್ಲ. ಆ ಕಾರಣದಿಂದ ಅದನ್ನ ನೀವು ರಾಜಕೀಯವಾಗಿ ಮಾತಾಡ್ಕೊಳ್ಳಿ. ಆದ್ರೆ ಕೇಂದ್ರದಿಂದ ಮಲತಾಯಿ ಧೋರಣೆಯನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಸಂವಿಧಾನದಲ್ಲಿ ಅಂತರ್ಗತವಾಗಿರುವ ತತ್ವಗಳಿಗೆ ವಿರುದ್ಧವಾಗಿ ಒಕ್ಕೂಟದ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂತಹ ನೀತಿಯನ್ನ ಕೇಂದ್ರ ಸರ್ಕಾರ ಅನುಭವಿಸ್ತಿದೆ ಅನ್ನೋ ಕಾರಣಕ್ಕೆ ರಾಜ್ಯಗಳು ಇವತ್ತು ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಪತಿಗಳೇ, ದಯಮಾಡಿ ತಾವೆಲ್ಲರೂ ಕೂಡ ವಿಚಾರ ಮಾಡಬೇಕು, ನಮ್ಮ ವಿರೋಧ ಪಕ್ಷದವರು ಕೂಡ ವಿಚಾರ ಮಾಡಬೇಕು. ರಾಜ್ಯಕ್ಕೆ ಯಾವಾಗ ಅನ್ಯಾಯ ಆಗಿರುತ್ತೋ ಅವಾಗೆಲ್ಲವೂ ಕೂಡ ಏನು ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂತಹ ಲೋಕಸಭಾ ಸದಸ್ಯರುಗಳು ಯೋಚನೆ ಮಾಡಬೇಕು. ಮತ್ತೆ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡಿಕೊಡುವಂತ ರೀತಿಯಲ್ಲಿ ಅಲ್ಲಿ ಧ್ವನಿ ಎತ್ತಬೇಕು. ಅಲ್ಲಿ ಅವರು ಧ್ವನಿನೂ ಎತ್ತೋದಿಲ್ಲ, ಅಲ್ಲಿ ಜೈ ಹುಜೂರ್ ಅಂತಾರೆ. ಮತ್ತೆ ಇಲ್ಲಿ ನಮಗೆ ಅನುದಾನಗಳು ಅಲ್ಲಿ ಮತ್ತೆ ಕಡಿತ ಆಗ್ತಕ್ಕಂಥದ್ದು, ಮತ್ತೆ ಇಲಾಖೆಗಳಲ್ಲಿ ಬೇಡಿಕೆಗಳನ್ನು ನೆರವೇರಿಸಿಕೊಡದೆ ಇರ್ತಕ್ಕಂಥದ್ದು, ಮತ್ತೆ ರಾಜ್ಯದ ತೆರಿಗೆ ಪಾಲನ್ನ ಕೊಡದೆ ಇರ್ತಕ್ಕಂಥದ್ದು. ಒಂದೇ ನಿಮಿಷ ಮುಗಿಸ್ತೀನಿ, ಒಂದೇ ನಿಮಿಷ ಮುಗಿಸ್ತೀನಿ. ಇವೆಲ್ಲವನ್ನೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿರೋದನ್ನ ರಾಜ್ಯಪಾಲರು ಭಾಷಣ ಮಾಡೋದಕ್ಕೆ ಅವಕಾಶವನ್ನೇ ಕೊಡದ ಹಾಗೆ ಜನಗಣಮನ ಇನ್ನೊಂದು ಮತ್ತೊಂದು ಅವರೆಲ್ಲ ಹೇಳ್ತಾರೆ. ಆದ್ರೆ ನಾನು ಗಮನಿಸಿರೋ ಪ್ರಕಾರ
ರಾಜ್ಯಪಾಲರು ಭಾಷಣ ಮಾಡಕ್ಕೆ ನಿಂತಾಗ ಬಿಜೆಪಿ ಪಕ್ಷದ ಸದಸ್ಯರುಗಳು ಮುಂದೆ ಬಂದು ಭಾಷಣ ಮಾಡಬೇಡಿ ಅಂತ ಅವರನ್ನ ನಿಯಂತ್ರಣ ಮಾಡಿದ್ದಿದೆಯಲ್ಲ, ಅದು ನಿಜಕ್ಕೂ ಕೂಡ ಖಂಡಿಸುವಂತಹ ವಿಚಾರ ಅಂತಕ್ಕಂಥದ್ದನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ರವಿ ನೋಡಿ, ನಾವು ರಾಜ್ಯಪಾಲರ ಮುಂದೆ ನಿಂತು ಭಾಷಣ ಮಾಡಕ್ಕೆ ಮಾಡಿದಂತವ್ರು ಬಿಜೆಪಿ ಕಾಂಗ್ರೆಸ್ನವರಲ್ಲ ಅಂತ ನಾನು ಇವೆಲ್ಲ ಹೇಳಕ್ ಇಷ್ಟಪಡ್ತೇನೆ. ಸಿನಿಮಾ ಅಲ್ಲ ಇದು, ಇದು ಸದನ. ಸಿನಿಮಾ ಅಲ್ಲ ಇದು, ಇದು ಸದನ. ಸಿನಿಮಾ ಕೂಡ ಸಮಾಜ ಸಿನಿಮಾ ಅನ್ಬೇಡಿ ನೀವು. ಕನ್ನಡ ತಿಳಿದಲ್ಲ, ಸುಮ್ ಕುತ್ವಾ ಇಲ್ಲಿ ರಾಜಕೀಯವನ್ನ ಪ್ರಜಾಪ್ರಭುತ್ವವನ್ನ ಸಿನಿಮಾ ಹೋಲಿಸ್ತಾರಲ್ಲ, ಅವೆಲ್ಲ ಹೆಚ್ಚರದು ಅವ್ರಿಗೆ ಮಾತನ್ನ. ನೀ ಸಿನಿಮಾ ಸ್ಟೈಲ್ ಯಾಕೆ ಮಾತಾಡ್ತಿ? ಮೆಂಬರ್ ಅಂತ ಮಾತಾಡ್ತಾರೆ ಅವರು. ರವಿ ಸಿನಿಮಾ ಸಭಾಪತಿಗಳೇ, ಬೇರೆ ಯಾರು ಮಾತಾಡಿದ್ರು ಕೂಡ ಅದು ಬಹಳ ದೊಡ್ಡ ಘನತೆ ಇರುತ್ತಂತ ಒಂದು ಗೌರವ ಇರುತ್ತೆ. ಮಾನ್ಯ ಸಭಾಪತಿಗಳೇ, ರವಿ ನಾವು ಕಲಾವಿದರಾಗಿ ಮಾತಾಡಿದ್ರೆ ಅದಕ್ಕೇನೋ ಒಂದು ಬೆಲೆ ಹೇಳಿ. ಮಾನ್ಯ ಸಭಾಪತಿಗಳೇ, ಗೌರವ ಇರ್ಬೇಕಿಲ್ಲಿ. ಸದಸ್ಯರು ನಾವು ಇಲ್ಲ. ಯಾರು ನಾಟಕ ಅಲ್ಲ, ನಿಮ್ಮಷ್ಟು ಸುಳ್ಳು ನಾಟಕ ಯಾರು ಆಡಲ್ಲ. ಪ್ರಪಂಚದಲ್ಲೇ ಇಲ್ಲ. ನಮ್ ಜಾಯಮಾನನೇ ಅದಲ್ಲ. ಸಭಾಪತಿಗಳೇ, ಒಂದು ಯಾಕೆ ಮಾತಾಡ್ತೀರಿ? ಸಬ್ಮಿಷನ್